ಧರ್ಮ ಅಂದ್ರೆ ಬೇರೆ ಏನೂ ಅಲ್ಲ. ಧರ್ಮ ಅಂದ್ರೆ ಪರಿಶುದ್ಧವಾಗಿ ಜೀವನವನ್ನು ಸಾಗಿಸೋದು. ಒಬ್ಬರ ಮನಸ್ಸಿಗೆ ನೋವು ಮಾಡಲಾರ್ದಂಗೆ, ಒಬ್ಬರ ಕಣ್ಣಾಗ ನೀರು ತರಿಸಲಾರ್ದಂಗೆ, ಒಂದು ಜೀವವನ್ನು ಪ್ರಾಣವನ್ನು ತೆಗಿಲಾರ್ದಂಗೆ, ಇನ್ನೊಬ್ಬರಿಗೆ ಹಿಂಸೆ ಮಾಡಲಾರ್ದಂಗೆ ಯಾರು ಬದುಕ್ತಾರಲ್ಲ ಅವ್ರಿಗೆ ಧರ್ಮವಂತರು ಅಂತ ಕರೀತಾರೆ. ಅಂತಹ ಧರ್ಮದ ಮಾರ್ಗದೊಳಗೆ ನಡೆಯೋದು, ಧರ್ಮದ ಕಾರ್ಯಗಳನ್ನೇ ಮಾಡೋದು, ಆ ಬಳಿಕ ಒಂದಿಷ್ಟು ಏನು ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋದು, ಇದು ನಿಜವಾದ ಧರ್ಮವಂತರ ಲಕ್ಷಣ, ಇದು ಭಕ್ತನ ಲಕ್ಷಣ. ಹೀಗಾಗಿ ಅವ್ರು ಏನಂತಾರ, ಮೃತ್ಯು ಅನ್ನುವಂಥದ್ದು ಯಾವಾಗ ಬೇಕಾದರೂ ಬರ್ಬೋದು ಮನುಷ್ಯನೇ, ಕೂತಲ್ಲೇನ ಬರ್ತದೆ. ಕೆಲವರು ಮಲ್ಕೊಂಡಿರ್ತಾರೆ, ರಾತ್ರಿ ಮಸ್ತಾಗಿ ಉಂಡು ಮಲಗಿರ್ತಾರೆ, ಮುಂಜಾನೆ ಎದ್ದು ಮನೆಯವ್ರು ಎಬ್ಬಿಸ್ತಾರೆ, ಹೇಳಕ್ಕೆ ಬರೋದಿಲ್ಲ. ಯಾಕೆ? ಹೋಗಿರ್ತದೆ, ಯಾವಾಗ ಹೋಗಿರ್ತದೆ ಗೊತ್ತಾಗೋದಿಲ್ಲ. ಅದಕ್ಕೆ ನೀ ಏನು ಮಾಡು, ಮೊದಲ ಇಟ್ಟು ತಿಳ್ಕೊಂಡು, ಮೊದಲು ನಿನ್ನ ಕಾರ್ಯ ಏನು, ಉದ್ದೇಶ ಏನು, ಜಗತ್ತಿಗೆ ಬಂದ ಉದ್ದೇಶ, ಸಾಧ್ಯ ಆದಷ್ಟು ಬೇಗ ಧರ್ಮದ ಕಾರ್ಯಗಳನ್ನು ಒಂದಿಷ್ಟು ಮಾಡಿಬಿಡು ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ನಾವೇನು ತಿಳ್ಕೊಂಡಿವಿ, ಧರ್ಮ ಅಂದ್ರೆ ಕೆಲವ್ರದ್ದು ಇನ್ನೊಬ್ರಿಗೆ ನೋವು ಮಾಡೋದು ಧರ್ಮ, ಇನ್ನೊಂದು ಪ್ರಾಣಿ ಪಶು ಪಕ್ಷಿಗಳನ್ನು ಕೊಲ್ಲೋದೇ ಧರ್ಮ ಅಂತ ತಿಳ್ಕೊಂಡಾರ ಕೆಲವರು. ಆದ್ರೆ ಅವ್ರು ಅಂತಾರೆ ಶರಣರು, ಕೊಲ್ಲದಿಪ್ಪುದೇ ಧರ್ಮ. ಧರ್ಮ ಅಂದ್ರೆ ಒಂದು ಜೀವಿಯನ್ನು ಹಿಂಸೆ ಮಾಡಲಾರ್ದಂಗೆ, ಅದರ ಪ್ರಾಣವನ್ನು ತೆಗಿಲಾರ್ದಂಗೆ ಯಾರು ಇರ್ತಾರಲ್ಲ ಅವರು ನಿಜವಾದ ಧರ್ಮವಂತರು. ಅಂಥದ್ದು ಮಾಡೋದಕ್ಕನ ಧರ್ಮ ಅಂತ ಕರೀತಾರಂತ ತಿಳ್ಕೊಂಡು ಬಲ್ಲವರು ಹೇಳ್ತಾರೆ. ಆ ದೃಷ್ಟಿಯಿಂದ ಈ ಧರ್ಮದ ಮಹತಿಯನ್ನು ಅರಿತುಕೊಂಡು ಒಂದಿಷ್ಟು ಧರ್ಮವಂತರಾಗಿ ಮನುಷ್ಯರು ಜಗತ್ತಿನೊಳಗೆ ಬಾಳಬೇಕಾಗ್ತದೆ. ಅದಕ್ಕೆ ಅವರು ಚಲೋ ಹೇಳಿಲ್ಲ, ನಿನಗೆ ಯಾವುದಾಗಿ ಬರೋದಿಲ್ಲ ಅದನ್ನು ಇನ್ನೊಬ್ಬರಿಗೆ ಮಾಡೋಕೆ ಹೋಗಬೇಡ ಅಂತ ಹೇಳ್ತಾರೆ ಅವರು. ಈಗ ಅತ್ತಿಗೆ ಯಾವುದು ಹಿಡಿಸೋದಿಲ್ಲಲ್ಲ ಅದನ್ನು ಸೊಸೆಗೆ ಮಾಡಲಾರ್ದಂಗೆ ಇರೋದು, ಮಾವಿಗೆ ಯಾವುದು ಹಿಡಿಸೋದಿಲ್ಲಲ್ಲ ಅದನ್ನು ಅಳಿಯಾಗ ಮಾಡಲಾರ್ದಂಗೆ ಇರೋದು, ಭಕ್ತರಿಗೆ ಯಾವುದು ಹಿಡಿಸೋದಿಲ್ಲಲ್ಲ ಅದನ್ನು ಗುರುಗಳಾದವ್ರು ಮಾಡಲಾರ್ದಂಗೆ ಇರೋದು, ಗುರುಗಳಿಗೆ ಯಾವುದು ಹಿಡಿಸೋದಿಲ್ಲಲ್ಲ ಅದನ್ನು ಭಕ್ತರನ್ನು ಮಾಡಲಾರ್ದಂಗೆ ಇರೋದು. ಇಟ್ಟ ಧರ್ಮ ಭಾಳ ಸರಳ ಐತಿಲ್ಲ. ಈಗ ನಮ್ಮದು ಹೇಳೋ ಧರ್ಮ, ನಿಮ್ಮದು ಕೇಳೋ ಧರ್ಮ. ಧರ್ಮ ಅಂತಿರೋ ಏನು ಬಿಡಲಾರ್ದು ಕರ್ಮ ಅಂತಿರೋ? ಹೇಳೋದು ಗುರುಗಳ ಧರ್ಮ, ಹೇಳಿದ್ದನ್ನು ಕೇಳಿ ನಡೆಯೋದು ಭಕ್ತರ ಧರ್ಮ. ಇಷ್ಟ ಇರೋದು. ಇದಕ್ಕಿಂತ ದೊಡ್ಡ ಧರ್ಮ ಯಾವ್ದಾರ ಅದನ್ನು. ಮತ್ತು ಅಪ್ಪಗಳು 84 ವರ್ಷ ಏನು ಮಾಡಿದ್ರು? ಅವರು ಇದನ್ನ ಮಾಡಿದರು. ಅವರು ಬಂದ ಉದ್ದೇಶ, ಧ್ಯೇಯ, ಕಾರ್ಯ ಏನು? ಎಲ್ಲೆಲ್ಲಿ ಅಜ್ಞಾನದ ಕತ್ತಲೆ ಅದ ಜಗತ್ತಿನೊಳಗೆ ಅಲ್ಲೆಲ್ಲ ಹೋಗಬೇಕು, ಒಂದಿಷ್ಟು ಜ್ಞಾನದ ದೀಪವನ್ನು ಹೊತ್ತಿಸಿ ಎಲ್ಲರ ಬದುಕು ಒಂದಿಷ್ಟು ಬೆಳಕಾಗಲಿ, ಕತ್ತಲೆ ಹೋಗಲಿ, ಅವ್ರ ಬದುಕಿನೊಳಗೆ ಬೆಳಕು ತುಂಬಲಿ ಅಂತ ಉದ್ದೇಶ ಇಟ್ಟುಕೊಂಡು 84 ವರ್ಷ ಏನು ಮಾಡಿದ್ರು? ಅವರು ಧರ್ಮ ಪ್ರಸಾರವನ್ನು ಮಾಡಿದರು, ಜ್ಞಾನ ಪ್ರಸಾರವನ್ನು ಮಾಡಿದ್ರು ಅಂತ ತಿಳ್ಕೊಂಡು ಅವರನ್ನು ಜಗತ್ತು ಗೌರವಿಸ್ತದ, ಆರಾಧಿಸ್ತದ, ಅವರನ್ನು ಪ್ರೀತಿಸ್ತದೆ. ಹಾಗೆ ನಾವೇನು ಮಾಡಬೇಕು? ಧರ್ಮದ ಕಾರ್ಯಗಳನ್ನೇ ಮಾಡಬೇಕು ಹೊರತು ಅಧರ್ಮದ ಕಾರ್ಯಗಳನ್ನು ಮಾಡಬಾರದು. ಇಟ್ಟೆಲ್ಲ ತಿಳ್ಕೊಂಡ್ರೂ ಸಹಿತ ಮತ್ತು ಧರ್ಮದ ಕಾರ್ಯಗಳನ್ನು ಮಾಡೋದು ಮರೆತಿಲ್ಲ ಮನುಷ್ಯ. ಈಗ ಸರಳ ಹೇಳ್ತಾರೆ ಅವರು ಶರಣರು, ಒಂದು ಪ್ರಾಣಿನ ಕೊಲ್ಲಾಕ ಹೋಗಬೇಡ ಅಂತ ಹೇಳಿದರು. ಪ್ರಾಣಿ ಕೊಂದಿ ಅಂದ್ರೆ ಆ ಕೊಂದ ಪಾಪ ನಿನಗೆ ಬಿಡುವುದಿಲ್ಲ, ಅದರ ಪ್ರಾಯಶ್ಚಿತ್ತವನ್ನು ನೀನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಕೊಲ್ಲೋದು ನಿಜವಾದ ಮನುಷ್ಯ ಧರ್ಮ ಅಲ್ಲ, ಮಾನವೀಯ ಮೌಲ್ಯ ಅಲ್ಲ ಅಂತ ತಿಳ್ಕೊಂಡು ಎಲ್ಲ ಧರ್ಮದೊಳಗೂ ಹೇಳ್ಯಾರ. ಅವರು ಹೇಳಿದವರು ಹೋಗ್ಯಾರ, ಇವರು ಹೇಳಿದ್ದನ್ನು ಮರೆತು ಇವರು ಅಧರ್ಮದ ಹಾದಿಯೊಳಗನ ನಡೆಯಾಕತ್ಯಾರ. ಎಷ್ಟು ಜನ ಪ್ರಾಣಿಗಳನ್ನು ಕೊಲ್ಲೋದಿಲ್ಲ ಹೇಳಿ ದೇವ್ರ ಹೆಸರ ಮೇಲೆ?
ಇಲ್ಲಿ ತನಕ ಜಗತ್ತಿನ ಇತಿಹಾಸದೊಳಗೆ ದೇವರು ಎಂದು ಸೃಷ್ಟಿ ಮಾಡ್ಯಾನ ಈ ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಸೃಷ್ಟಿಯನ್ನು ಇನ್ನೂ ತನಕನೂ ಸಹಿತ ಎಷ್ಟೋ ಜನಗಳು ದೇವರ ಹೆಸರಿನ ಮೇಲೆ ಬಲಿ ಕೊಟ್ಟಾರ ಪ್ರಾಣಿಗಳನ್ನು. ಸಾವಿರ ಸಾವಿರ ಕೋಟಿ ಕೋಟಿ ವರ್ಷ ಆದ್ರೂ ಸಹಿತ ಒಂದರೇ ದಿವಸ ಒಂದು ಯುಗದೊಳಗಾದ್ರೂ ಸಹಿತ ದೇವರು ಬಂದು ನನಗೆ ಪ್ರಾಣಿ ಬಲಿ ಬೇಕಂತ ಬೇಡ್ಕೊಂಡಾನೇನು ದೇವರು ಭಕ್ತನಿಗೆ ಬಂದು? ಯಾವ ದೇವ್ರನ್ನೂ ಬೇಡಿಲ್ಲ. ಈ ಪ್ರಾಣಿ ಬೇಡೋದು ಬಿಡಲಿ. ಈಗ ನೀವು ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಬಂದಾಗ ಕಡಬ ಹೋಳಿಗೆ ಮಾಡ್ತಿರಲ್ಲ, ನನಗೆ ಇದ ಬೇಕಂತ ಒಂದರ ದೇವ್ರು ಬಂದು ಹೇಳ್ಯದನ? ಯಾವ ಹೇಳಿಲ್ಲ. ಮತ್ತು ಮಜೆ ಹೆಂಗದ ಅಂದ್ರೆ ನಮಗೇನು ಬೇಕಾಗಿರ್ತದೆ ನೋಡಿ ಅದನ್ನು ಮಾಡೋದು ದೇವ್ರಿಗೂ. ಈಗ ನಮಗೆ ಹೋಳಿಗೆ ಹಿಡಿಸ್ತಿತ್ತಂದ್ರೆ ದೇವ್ರಿಗೂ ಹೋಳಿಗೆನ ಮಾಡೋದು. ಮತ್ತು ಅದ್ರಾಗ ಹೋಳಿಗೆ ಮಾಡೋದ್ರೊಳಗೆ ಎರಡು ಥರ. ಸಣ್ಣದು ದೇವರಿಗೆ, ದೊಡ್ಡದು ಮಾಡಿದವ್ರಿಗೆ. ಮಾಡೋರನ್ನ ಹಿಂಗೆ ಭಾಳ ಮಜೆದಾಗ ಮಾಡ್ತಿರ್ತಾರೆ. ಈಗ ನೋಡ್ರಿ, ನೀವೇನು ಹೊಸದೇನು ಅಲ್ಲಿದೆ, ನೀವು ಹಬ್ಬ ಹುಣ್ಣಿಮೆ ಮಾಡಿದವ್ರು ಇದ್ದೀರಿ. ಮತ್ತು ದೇವರಿಗೆ ನೈವೇದ್ಯ ಹಿಡಿದು ಏನು ಅದಕ್ಕೆ ಏನಂತಾರೆ, ನೈವೇದ್ಯ ಹಿಡಿತಾರಲ್ಲ, ಹಾಂ, ಅದ್ರದ್ದು ಪ್ಲೇಟ್ ದೇವ್ರದ್ದು ಸಣ್ಣದಿರ್ತದೆ. ಮತ್ತು ಆ ಹುಡುಗರಿಗೆ ಹೇಳಿದ್ರು ಅಲ್ಲಿ ಒಂದು ಸಣ್ಣ ಪ್ಲೇಟ್ ಐತೆ ನೋಡಿ ತಗೋ ಅನ್ನೋದು. ಅದಕ್ಕೆ ಹುಡುಗ ಆಶ್ಚರ್ಯ ಆಗುತ್ತೆ, ನನಗೆ ನಾಷ್ಟ ಹಾಕಿ ಕೊಡ್ತಾರಂತ ಅದು ತೊಗೊತದ. ಇದು ನಿನಗಲ್ಲ, ಇದು ದೇವರಿಗೆ. ದೇವರಿಗೆ ಸಣ್ಣ ಪ್ಲೇಟು, ಸಣ್ಣ ಹೋಳಿಗೆ, ಸಣ್ಣ ಕಡುಬು, ಸಣ್ಣ ಕರ್ಚಿಕಾಯಿ ದೇವರಿಗೆ. ಇವು ದೊಡ್ಡ ದೊಡ್ಡವಂತ ಏನದ ನೋಡು ಎಲ್ಲ ಇವ್ರಿಗೆ. ಹಿಂಗೆ ಒಂದರ ದೇವರು ನನಗೆ ಹೋಳಿಗೆ ಬೇಕು, ಹುಗ್ಗಿ ಬೇಕು, ನನಗೆ ಕುರಿ ಬೇಕು, ಕೋಳಿ ಬೇಕಂತ ಬೇಡೋದೇನು? ಮತ್ತು ಹಿಂಗೆ ಹೇಳ್ತಾರಲ್ಲ ಅವ್ರು ದಾರ್ಶನಿಕರು, ಬೇಡೋದು ದೇವರ ಅಲ್ಲ ಅಂತಾರೆ ಅವರು. ಯಾವುದು ಬೇಡ್ತದಲ್ಲ ಆಕಸ್ಮಿಕ ಬೇಡಿತ್ತು ಅಂದ್ರೆ ಅದು ದೇವರಲ್ಲ ಅಂತ ತಿಳ್ಕೋಬೇಕು. ದೇವ್ರಿಗೆ ಏನು ಕೊರತೆ ಅದ ಹೇಳಿ? ಈಗ ಸೂರ್ಯ ಬೆಳಕು ಕೊಡಾಕತ್ಯಾನ, ಸೂರ್ಯನಿಗೆ ಸೂರ್ಯ ದೇವ ಅಂತ ಕರೀತಾರೆ. ದೇವರು ನಿರಾಕಾರ, ಕಣ್ಣಿಗೆ ಕಾಣೋದಿಲ್ಲ, ಅವ ಸೂರ್ಯನ ಮುಖಾಂತರ ಬೆಳಕು ಕೊಡಾಕತ್ಯಾನ. ಮಳೆ ಮುಖಾಂತರ ಮೇಘಗಳನ್ನು ಸುರಿಯುವಂಗ ಮಾಡ್ಯಾನ, ಭೂಮಿ ಮುಖಾಂತರ ಬೆಳೆಯುವಂಗ ಮಾಡ್ಯಾನ. ಆದ್ದರಿಂದ ಭೂಮಿಗೆ ದೇವರಂತ ಕರೀತಾರೆ. ನೀರಿಗೆ ಸಹಿತ ಜಲದೇವತೆ ಗಂಗಾಮಾತೆ ಅಂತ ಕರೀತಾರೆ. ಕಾರಣ ಏನು ಅಂತ ಕೇಳಿದ್ರೆ, ದೇವರು ಕಣ್ಣಿಗೆ ಕಾಣೋದಿಲ್ಲ, ಈ ರೂಪದೊಳಗೆ ದೇವರು ಕಣ್ಣಿಗೆ ಕಾಣ್ತಾನೆ. ಅದಕ್ಕೆ ದೇವರು ಕಣ್ಣಿಗೆ ಕಾಣೋದಿಲ್ಲ, ದೇವರು ನಿರಾಕಾರ ಅಂತ ತಿಳ್ಕೊಂಡನ ತಂದೆ ತಾಯಿನ ಆ ದೇವನ ರೂಪದೊಳಗೆ ಪೂಜೆ ಮಾಡ್ತಾರೆ. ಅಂಥ ಭಾರತ ದೇಶ ನಮ್ಮದು. ಸಾಕಾರ ನಿರಾಕಾರ ಏಕೋ ದೇವ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣವ್ರು ಅಂತಾರ, ನಿರಾಕಾರ ಬೇರೆ, ಸಾಕಾರ ಬೇರೆ, ಕಾಣೋದು ಬೇರೆ, ಕಾಣಲಾರದ್ದು ಬೇರೆ ಮಾಡಕ್ಕೆ ಹೋಗಬೇಡ. ಇದು ಏನು ಕಾಣಿಸ್ತದಲ್ಲ, ಕಾಣಲಾರದ್ರಿಂದನ ಉದಯ ಆಗೈತಿ. ಇದು ಕಾಣಲಾರದಕ್ಕೆ ಎಷ್ಟು ಬೆಲೆ ಅದ, ಕಾಣೋದಕ್ಕೂ ಅಷ್ಟೇ ಬೆಲೆ ಅದ. ಈಗ ಶರೀರ ಕನಿಷ್ಠ ಜೀವ ಶ್ರೇಷ್ಠ ಅಂತ ಅನ್ನಕ್ಕೆ ಬರೋದಿಲ್ಲ. ಜೀವ ಎದ್ರಾಗೈತಿ? ಮೊಮ್ಮಗನ ಮ್ಯಾಗ ಐತಿನ? ಜೀವ ಎದ್ರೊಳಗೈತಿ? ಶರೀರದ ಒಳಗೈತಿ. ಜೀವಕ್ಕೆ ಆಶ್ರಯ ಯಾವುದು ಅಂತ ಕೇಳಿದ್ರೆ ಶರೀರ. ಶರೀರ ಬಿಟ್ಟು ಜೀವ ಇರಾಕ ಬರೋದಿಲ್ಲ, ಜೀವ ಬಿಟ್ಟು ಶರೀರ ಇರಾಕ ಬರೋದಿಲ್ಲ. ಆಕಸ್ಮಿಕ ಜೀವ ಹೋಯಿತು ಅಂದ್ರೆ ಶರೀರಕ್ಕೆ ಬೆಲೆ ಇರ್ತದೇನು? ಇರುವುದಿಲ್ಲ. ಆ ಬಳಿಕ ಶರೀರನ ಬಿದ್ದು ಹೋಯಿತು ಅಂದ್ರೆ ಜೀವಕ್ಕರ ಬೆಲೆ ಇರ್ತದನು? ಬೆಲೆ ಇರುವುದಿಲ್ಲ. ಅದಕ್ಕೆ ಅವ್ರಂತಾರ ಸಾಕಾರ ನಿರಾಕಾರ ಏಕೋ ದೇವ, ಎರಡೂ ಒಂದೇ. ಹಳೆಯ ಅಂದ್ರು ಅಟ್ಟ ಹೇಳ್ರಿ, ಎರಡು ಒಂದೇ ಅದಾವು. ಅದಕ್ಕೆ ಅವ್ರು ಏನಂತಾರ, ಎರಡು ಇವು ಒಂದೇ ಅದಾವು. ಎಲ್ಲರೊಳಗೂ ಸಹಿತ ಜೀವ ಆತ್ಮ ಚೈತನ್ಯ ಒಂದ ಅದ ಅಂದ ಬಳಿಕ ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬೇಕೇ ವಿನಃ ಅವ್ರು ಬೇರೆ ಇವ್ರು ಬೇರೆ ಹೆಚ್ಚ ಕಡಿಮೆ ಅಂತ ತಿಳ್ಕೊಂಡು ಯಾರಿಗೂ ನೋವು ಕೊಡುವಂಥ ಪ್ರಯತ್ನ ಮಾಡಕ್ಕೆ ಹೋಗಬೇಡ. ಅದಕ್ಕೆ ಅಂಥ ದೇವ್ರ ಹೆಸರಿನ ಮ್ಯಾಲ ಪ್ರಾಣಿಗಳನ್ನು ನೀ ಏನು ಮಾಡ್ತೀವಿ ಮನುಷ್ಯನೇ? ಕೊಲ್ಲುವಂಥ ಪ್ರಯತ್ನ ಮಾಡ್ತೀವಿ. ಈಗ ಅವು ಕೊಲ್ಲುವಾಗ ಎಷ್ಟು ವಿಲ 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 ಅಂತ ಒದ್ದಾಡೋದಲ್ಲ ಪ್ರಾಣಿಗಳು. ಈಗ ಕುರಿ ಕೋಳಿ ಅಂತ ಬಲಿ ಕೊಡ್ತಾರೆ ಕೆಲವರು. ಎದಕ್ಕೆ ಕೊಡ್ತಾರೋ ಏನೋ ಗೊತ್ತಾಗಲಾರದು ಕೊಡ್ತಾರೋ ಏನೋ ತಮ್ಮ ಬಾಯಿ ರುಚಿಗೆ ಕೊಡ್ತಾರೋ ಗೊತ್ತಿಲ್ಲ. ಒಟ್ಟು ಪ್ರಾಣಿಗಳನ್ನು ಕೊಲ್ಲುತ್ತಾರೆ ಬಹಳಷ್ಟು ಕಡೆಗೆ. ಒಂದೊಂದು ಈ ದೇವಿ ಅಂತ ಇರ್ತಾವಲ್ಲ,
ಆದಿಶಕ್ತಿ ಜಗನ್ಮಾತೆ ದೇವಿ, ಈ ದೇವಿಗೆ ಬಲಿ ಕೊಡೋದು ಭಾಳ. ಒಂದೊಂದು ಕಡೆಗೆ ಒಂದೊಂದು ದಿವಸಕ್ಕೆ 500 ಕೊಡೋರದಾರ, 1000 ಪ್ರಾಣಿಗಳನ್ನು ಕೊಲ್ಲೋರದಾರ ಒಂದೇ ದಿವಸಕ್ಕೆ. ಅವು ದೇವಿದ ಜಾತ್ರೆ 3 ವರ್ಷಕ್ಕೆ 6 ವರ್ಷಕ್ಕೆ 12 ವರ್ಷಕ್ಕೆ ಬರ್ತಂತ. ಆಕಸ್ಮಿಕ ದೇವಿ ಕನಸಿನ್ಯಾಗ ಬಂದು ಒಂದು ಊರಾಗ ಎಲ್ಲರೂ ದೇವಿ ಪೂಜೆ ಮಾಡೋರು ಪ್ರತಿಯೊಬ್ಬರು ಮನೆಯೊಳಗೂ ಬಲಿ ಕೊಡ್ತಿರ್ತಾರೆ. ಆಕಸ್ಮಿಕ ದೇವಿ ಪ್ರತ್ಯಕ್ಷ ಆಗಿ ಇಷ್ಟು ದಿವಸ ಪ್ರಾಣಿಗಳನ್ನು ಬಲಿ ಕೊಟ್ಟಿರಿ ನನ್ನ ಹೆಸರಿನ ಮ್ಯಾಲ, ಅದಕ್ಕೆ ನನಗೆ ಪ್ರಾಣಿಗಳು ಈಗ ಸಾಕಾಗ್ಯದ, ನಿಮ್ಮನ್ನ ಬಲಿ ತೊಗೊಂತೀನಿ ಅಂತ ಅಂದಳು. ಅಂದ್ರೆ ಒಬ್ಬರ ಇರ್ತಾರ ಊರಾಗ. ನಾಳೆ ಬಂದು ನಿಮ್ಮನ್ನು ಬಲಿ ತೊಗೊಂತೀನಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರಂದ್ರೆ ಊರಾಗ ಒಬ್ಬರು ಇರೋದಿಲ್ಲ. ಮಜಾ ಹೆಂಗದ, ಇವ್ರನ್ನ ಬಲಿ ತೊಗೊಂತೀನಿ ಅಂದ್ರೆ ದುಃಖ ಅನ್ನಿಸ್ತದ, ನೋವು ಅನ್ನಿಸ್ತದ, ತ್ರಾಸ ಆಗ್ತದ. ಮತ್ತು ಪ್ರಾಣಿಗಳಿಗೆ ಆಗೋದಿಲ್ಲೇನು, ಕುರಿಗೆ ಆಗೋದಿಲ್ಲೇನು, ಕೋಳಿಗೆ ಆಗೋದಿಲ್ಲೇನು? ಅದಕ್ಕೆ ಅದರ ಧರ್ಮ ಬೇರೆ ಅದ ಏನು? ಅದಕ್ಕೆ ಅಲ್ಲಮರು ಹೇಳ್ತಾರೆ ಒಂದು ಭಾಳ ಚಲೋ ವಚನ ಕೇಳ್ರಿ, ಎಷ್ಟು ಚಂದದ, ಭಾಳ ಅದ್ಭುತವಾದ ವಚನ. ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ, ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ, ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ, ಗುಹೇಶ್ವರ ಟಕ್ಕನ ಪೂಜೆಗೆ ಮೆಚ್ಚುವನೆ. ಭಾಳ ಅದ್ಭುತವಾದ ವಚನ. ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ. ಜಾಲಗಾರ ಅಂದ್ರೆ ಮೀನುಗಾರ. ಮೀನುಗಾರ ಏನು ಮಾಡ್ತಾನ, ನದಿ ದಡದೊಳಗೆ ಕೂತು ಬಲಿ ಬೀಸ್ತಾನ. ಹಿಂಗೆ ಬಲಿ ಬೀಸಿದ ಅಂದ್ರೆ ಬಲಿಯೊಳಗೆ 100 ಮೀನುಗಳು ಸಿಕ್ಕು ಸತ್ತು ಹೋಗ್ತಾವು. ಮೀನು ಬದುಕಬೇಕಾಗಿತ್ತು ಅಂದ್ರೆ ನೀರು ಬೇಕು. ನೀರಿನಿಂದ ಬೇರ್ಪಡಿಸಿದ ಬಳಿಕ ಮೀನುಗಾರ ಮೀನು ಬದುಕ್ತಾವೇನು? ಒಂದು ಮೀನು ಬದುಕುವುದಿಲ್ಲ. ಹಾಗೆ ಬಲಿಯನ್ನು ಹರವುತ್ತಾನ. ಅದರೊಳಗೆ ಸಿಕ್ಕ ಮೀನುಗಳನ್ನು ದಡಕ್ಕೆ ಎಳಿತಾನ. ತತ್ಕ್ಷಣದೊಳಗೆ 100 ಮೀನುಗಳು ಪ್ರಾಣ ಬಿಡ್ತಾವೆ. ಆವಾಗ ಒಂದಿಷ್ಟು ಕನಿಕರ ಬರೋದಿಲ್ಲ ಮೀನಿನ ಮ್ಯಾಲ. ಯಾರಿಗೆ? ಮೀನುಗಾರನಿಗೆ, ಜಾಲಗಾರನಿಗೆ. ಒಂದಿಷ್ಟು ಕಣ್ಣೊಳಗೆ 1-2 ಹನಿ ನೀರು ಸುರಿಸೋದಿಲ್ಲ. ಒಂದಿಷ್ಟು ಅನುಕಂಪ ಬರೋದಿಲ್ಲ. ಅದೇ ಮೀನುಗಾರ ಬಲಿ ಬೀಸ್ಯಾನ, 100 ಮೀನುಗಳನ್ನು ಹಿಡ್ದಾನ, ಅವುಗಳನ್ನು ಕೊಲ್ಯಾನ. ಅದೇ ಮೀನುಗಳ ಮೂಟೆಯನ್ನು ಹೊತ್ತು ಮನೆಗೆ ನಡ್ಕೋತ ಬರಾಕತ್ಯಾನ. ಮಧ್ಯದೊಳಗೆ ಬರುವಾಗ ಹಾದಿಯೊಳಗೆ ಕಾಲಿಗೊಂದು ಮುಳ್ಳು ಚುಚ್ಚಿತು. ಆವಾಗ ಏನಾಯಿತು? ನೋವನಿಸಿತು. ಯಾರಿಗೆ? ಮೀನುಗಾರನಿಗೆ. ಅವನ ಕಾಲಿಗೆ ಒಂದು ಮುಳ್ಳು ಚುಚ್ಚಿದಾಗ ನೋವು ಪಟ್ಟ, ದುಃಖಪಟ್ಟ. ಆ ಮುಳ್ಳಿಗೆ, ಚುಚ್ಚಿದ ಮುಳ್ಳಿಗೆ ಸಿಕ್ಕಂಗೆ ಬೈದ ಸಿಟ್ನ್ಯಾಗ. ಮತ್ತೆಲ್ಲಿ ಜಾಗ ಇರಲಿಲ್ಲ ನಿನಗಂದ. ನಾ ಬರೋ ಹಾದ್ಯಾಗ ಬೀಳ್ಬೇಕಾಗಿತ್ತು ನೀನಂದ. ಮುಳ್ಳು ಚುಚ್ಚಿದ್ರೆ ಇಷ್ಟು ತ್ರಾಸ ಪಟ್ಟ, ನೋವು ಪಟ್ಟ. ಮತ್ತಲ್ಲಿ 1000 ಮೀನುಗಳನ್ನು ಕೊಂದಲ್ಲ. ಅವಾಗ ಯಾಕೆ ಕನಿಕರ ಬರಲಿಲ್ಲ? ಅವಾಗ ಯಾಕೆ ತ್ರಾಸ ಆಗಲಿಲ್ಲ? ಅವಾಗ ಯಾಕೆ ನೋವು ಅನ್ನಿಸ್ಲಿಲ್ಲ? ಅಂದ್ರೆ ಇವೊಂದೊಂದು ಜೀವ ಬ್ಯಾರೆ, ಆ ಜೀವ ಬ್ಯಾರೆ ಅದ ಏನು? ಅದಕ್ಕೆ ನಾವು ಮನ್ಯಾಗ ಜಗಳ ಮಾಡುವಾಗ ಎಚ್ಚರದಿಂದ ಮಾಡಬೇಕು. ಎಚ್ಚರದಿಂದ ಮಾಡ್ಬೇಕಂದ್ರೆ ಮತ್ತು ನೀವು ಕೈಯಾಗ ಚಲೋ ಹಿಡ್ಕೊಂಡು ಮಾಡೋದಲ್ಲ. ಇನ್ನೊಬ್ಬರು ನಮ್ಮ ಸಮೀಪಕ್ಕೆ ಬರಲಾರ್ದಂಗೆ ನಾವು ಎಚ್ಚರ ಇರ್ಬೇಕಂತ ಕೈಯಾಗ ಏನಾರು ಹಿಡಿಯೋದಲ್ಲ. ಎಚ್ಚರದಿಂದ ಅಂದ್ರೇನು? ಸಿಟ್ಟು ಬಂದಾಗ ಏನಾದರೂ ನಾನು ಮನೆ ಮಂದಿಗೆ ಬೈದೆ ಅಂದ್ರೆ ಅವ್ರಿಗೆ ನೋವು ಆದೀತಲ್ಲ, ತ್ರಾಸ ಆದೀತಲ್ಲ, ಅವ್ರದ್ದು ಒಂದು ಜೀವದ ಅಲ್ಲ ಅಂತ ಹಿಂಗೆ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತದೆ. ಹಂಗಿಲ್ಲಿ ಇವನಿಗೆ ವಿಚಾರ ಇಲ್ಲ. ತನಗೂ ನೋವು ಆಯಿತು, ಭಾಳ ದುಃಖಪಟ್ಟ. ಅಲ್ಲಿ 100 ಮೀನುಗಳನ್ನು ಕೊಂದಿದ್ನಲ್ಲ, ಅವಾಗ ಒಂದಿಷ್ಟು ಕನಿಕರ ಬರಲಿಲ್ಲ. ಜಾಲಗಾರನ ಕಾಲು ಮುಳ್ಳು ತಾಗಿ ನೊಂದಿತ್ತೆಂಬಂತೆ, ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ. ಸೂನೆಗಾರ ಅಂದ್ರೆ ಕಟುಕ. ಈಗ ಕಟುಕರದು ಅಂಗಡಿ ಅಂತ ಇರ್ತಾವೆ ನೋಡು, ಪ್ರಾಣಿಗಳನ್ನು ಕೊಲ್ಲುವು, ಕುರಿ ಕೋಳಿ ಕೊಲ್ಲುತ್ತಿರ್ತಾರೆ ಅವರು.
ಹರಿತವಾದ ಮೊನಚಾದ ಕತ್ತಿಯನ್ನು ಹಿಡ್ದಿರ್ತಾರೆ ಕೈಯೊಳಗೆ. ಹಿಡಿದು ಏನು ಮಾಡ್ತಾರೆ, ಮುಂಜಾನಿಂದ ಸಂಜೆ ತನಕ ಬರೀ ಪ್ರಾಣಿಗಳನ್ನು ಕೊಲ್ಲೋದು. ಅವ್ರ ಕೆಲಸ ಏನು, ಕೊಲ್ಲೋದು. ಮುಂಜಾನಿಂದ ಸಂಜೆ ತನಕ ಕೊಲ್ಲುತ್ತಿರ್ತಾನೆ. ಆದರೂ ಒಂದು ಪ್ರಾಣಿ ಮ್ಯಾಲೂ ಸಹಿತ ಕನಿಕರ ಬರೋದಿಲ್ಲ, ಕರುಣೆ ಭಾವ ಬರೋದಿಲ್ಲ. ನಿರ್ದಾಕ್ಷಿಣ್ಯವಾಗಿ ಏನು ಮಾಡ್ತಾನೆ, ಅವುಗಳ ರುಂಡ ಮುಂಡವನ್ನು ಚೆಂಡಾಡ್ತಾನೆ, ಬೇರ್ಪಡಿಸ್ತಾನೆ. ಅಂಥ ಕಟುಕ ಪ್ರಾಣಿಗಳನ್ನು ಕೊಲ್ಲುತ್ತಿದ್ದ, ಕಡಿತಿದ್ದ. ಒಂದಿಷ್ಟು ಎಳ್ಳು ಕಾಳಿನಷ್ಟು ಕನಿಕರವಿರಲಿಲ್ಲ. ಅದೇ ಕಟುಕನ ಮನೆಯೊಳಗೆ ಒಬ್ಬರು ತೀರ್ಕೊಂಡಿದ್ರು, ಹೋಗಿದ್ರು. ಇದು ಇವನಿಗೆ ಗೊತ್ತಿರಲಿಲ್ಲ. ಯಾಕೆ, ಇವ ಅಂಗಡಿಗೆ ಬಂದಿದ್ನಲ್ಲ, ಇವನ ಕೆಲಸ ಅದ ಇತ್ತು, ಇವನಿಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬರು ಬಂದು ಹೇಳಿದರು, ನಿಮ್ಮ ಮನೆಯವ್ರು ಹೋದರು ಅಂದ. ಒಬ್ಬ ಬಂದ, ನಿಮ್ಮ ಮನೆಯವ್ರು ಹೋದರು ಅಂದ. ಕೈಯೊಳಗಿನ ಕತ್ತಿ ಬಿಟ್ಟು ಆ ಕೈ ಹೋದ ಬಾಯಿಗೆ ಹಚ್ಕೊಂಡ. ತಿಳಿತೋ ಇಲ್ಲೋ? ಅಂಗಡಿಯಿಂದ ಮನೆ ತನಕ ಓಡ್ಕೋತ ಬಂದ. ಹೋದೆಲ್ಲ ಮತ್ತು ಇಲ್ಲಿ ಹೋಗ್ಯಾವಲ್ಲ ಪ್ರಾಣಿ, ಇಲ್ಯಾಕೆ ಕೈ ಬಾಯಿ ಏಕಾಗಲಿಲ್ಲ, ಇಲ್ಯಾಕೆ ದುಃಖ ಅನ್ನಿಸ್ಲಿಲ್ಲ, ಇಲ್ಯಾಕೆ ನೋವು ಅನ್ನಿಸ್ಲಿಲ್ಲ. ಮನೆಯೊಳಗೆ ಹೆಂಡತಿ ಸತ್ತಾಳಂತ ಒಬ್ಬ ಮನುಷ್ಯ ಹೇಳಿದಕ್ಕೆ ಕಣ್ಣೀರು ಸುರಿಸ್ಕೋತ ಎದೆ ಬಡ್ಕೊಂಡು ಓಡಾಕ ಬಂತು. ಇಲ್ಲಿ ನಿರ್ದಾಕ್ಷಿಣ್ಯವಾಗಿ ಕೈಯೊಳಗೆ ಹರಿತವಾದ ಕತ್ತಿ ಹಿಡ್ಕೊಂಡು ನೂರಾರು ಪ್ರಾಣಿಗಳನ್ನು ಕೊಂದೆಲ್ಲ. ಕೊಲ್ಲಬೇಕಾಗಿತ್ತಂದ್ರೂ ಸಹಿತ ಸೃಷ್ಟಿ ಮಾಡುವಂತಹ ಶಕ್ತಿ ಸಾಮರ್ಥ್ಯ ಯಾರಿಗಿರ್ತದ ಅವ್ರು ಸಾಯಿಸ್ಬೇಕಾಗ್ತದೆ. ಆ ಶಕ್ತಿನ ನಿಮ್ಮ ಬಳಿ ಇಲ್ಲಂದ ಬಳಿಕ ಯಾಕೆ ಸಾಯಿಸೋದು, ಇನ್ನೊಂದು ಪ್ರಾಣಿಗೆ ಯಾಕೆ ಹಿಂಸೆ ಮಾಡೋದು? ಅದಕ್ಕೆ ಅವರಂತಾರ, ಸೂನೆಗಾರನ ಮನೆಯಲ್ಲಿ ಹೆಣ ಹೋಗಿ ಅಳುವಂತೆ. ಇಲ್ಲಿ ಅಳಬೇಕಂತ ಅನಿಸ್ಲಿಲ್ಲ ಪ್ರಾಣಿ ಕೊಲ್ಲುವಾಗ. ಮನೆಯೊಳಗೆ ಹೆಂಡತಿ ತೀರ್ಕೊಂಡಳ ಅಂದ್ಕೂಡ್ಲೇನ ಅಳಕ್ಕೆ ಶುರು ಮಾಡಿದ. ಮುಂದೆ ಹೇಳ್ತಾರವರು, ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ. ಕನ್ನಗಳಂದ್ರೆ ಕಳತನ ಮಾಡವ. ಎಷ್ಟು ಚಲೋ ಕಳತನ ಮಾಡ್ತಿದ್ದಾವ ಅಂತ ಕೇಳಿದ್ರೆ, 1ನೇ ತಾರೀಕು ಬಂದ್ರೆ ಇವ್ರ ಮನೆ, 2ನೇ ತಾರೀಕು ಬಂದ್ರೆ ಇವ್ರ ಮನೆ. ಹಂಗೆ ಇಂಥ ದಿವಸ ಇಂಥವ್ರ ಮನೆ ಅಂತ ತಿಳ್ಕೊಂಡು ಕ್ಯಾಲೆಂಡ್ರ್ ಕೈಯೊಳಗೆ ಹಿಡ್ಕೊಂಡು ಕಳತನ ಮಾಡ್ತಿದ್ದವ. 1ರಿಂದ 31 ಟಾರ್ಗೆಟ್ ಈ ಓಣಿ ಇಟ್ಟುಬಿಡವ. ಹಿಂಗೆ ಕಳತನ ಮಾಡ್ತಿದ್ದ. ಯಾರ್ದೋ ಬೆಳ್ಳಿ ಬಂಗಾರ ಕಳತನ ಮಾಡಿದ. ಚಲೋ ಚಲೋ ವಸ್ತು ಒಡವೆಗಳನ್ನು ಕಳತನ ಮಾಡಿದ. ಅವು ಪಾಪ ಊರು ಜನ ಕಷ್ಟಪಟ್ಟು ಬೆವರು ಹನಿ ಸುರಿಸಿ ಕೂಡಿಸಿಟ್ಟು ನಾಳೆ ಮಕ್ಕಳ ಮದುವೆಗೆ ಬಂದಿತ್ತಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಚಲೋ ಬಂಗಾರದ ಆಭರಣಗಳನ್ನು ಕೂಡಿಸಿಟ್ಟಿದ್ರು, ಧನ ಸಂಪತ್ತನ್ನು ಕೂಡಿಸಿಟ್ಟಿದ್ರು. ಕಷ್ಟಪಟ್ಟು 16 ವರ್ಷ ದುಡ್ದು ಅವರು ಗಳಿಸಿಡ್ತಿದ್ರು. ಇವ ಒಂದೇ ದಿವಸಕ್ಕೆ 1 ತಾಸಿನೊಳಗೆ ಮಧ್ಯರಾತ್ರಿ ಮಲ್ಕೊಂಡಾಗ ಹೋಗಿ ದೋಚ್ಕೊಂಡು ಬರ್ತಿದ್ದ. ಅವಾಗ ಯಾರ ಮೇಲೂ ಕನಿಕರ ಬರಲಿಲ್ಲ. ಇವ್ರು ಎಷ್ಟು ಕಷ್ಟಪಟ್ಟಿದ್ದಾರಪ್ಪ ಈ ಸಂಪತ್ತು ಗಳಿಸಕ್ಕಂತ ಒಂದಿಷ್ಟು ವಿಚಾರ ಬರಲಿಲ್ಲ. ಅಂಥ ಕಳ್ಳ ಅವ ಕಾಯಮು ಒಂದು ಬಟ್ಟಲದೊಳಗೆ ಹಾಲು ಕುಡಿತಿದ್ದ. ಕಾಯಮು ಒಬ್ಬೊಬ್ಬರು ಇರ್ತಾವೆ, ಅವರು ಬಳಸುವಂಥ ಹಾಸಿಗೆ ಇನ್ನೊಬ್ರು ಮುಟ್ಟಂಗಿಲ್ಲ. ಅವರು ಉಣ್ಣುವಂಥ ಪ್ಲೇಟ್ನೊಳಗೆ ಇನ್ನೊಬ್ರು ಉಣ್ಣಂಗಿಲ್ಲ. ಹಿಂಗೆ ನೇಮ್ ಇರ್ತಾವೆ. ಒಬ್ಬಕ್ಕೆ ಅತ್ತಿನೂ ಹಿಂತಕ್ಕೆ ಇದ್ಲು, ವಿಜಯಪುರದಕ್ಕೆ, ಎಲ್ಲಕ್ಕೆ ಸೊಲ್ಲಾಪುರದಕ್ಕೆ. ಮುಂಬೈದಾಗಿದ್ದ ಮಲಗಾಕ ಮಂಚ ತರಿಸಿದ್ಳು. ಏನು ತರಿಸಿದ್ಲು? ಮುಂಬೈದಾಗಿದ್ದ ಮಲಗಾಕ ಮಂಚ ತರಿಸಿದ್ಲು ಮಗನ ಕಡೆಯಿಂದ. ಮಂಚ ಎಷ್ಟು ಪ್ರೀತಿ ಮಾಡಿದ್ಲು ಅಂದ್ರೆ, ತಂದು ಕೊಟ್ಟಿದ್ನಲ್ಲ ಮಗ ಕೂತ್ರು ಸಿಟ್ಟು ಬರ್ತಿತ್ತು. ಅಷ್ಟು ಮಂಚದ ಮ್ಯಾಗ ಪ್ರೇಮ. ಅಂದ್ರೆ ವಸ್ತು ನನ್ನ ವಸ್ತು, ಇದು ನಾನೇ ಬಳಸ್ಬೇಕು. ನನ್ನ ವಸ್ತುವಿನ ಮೇಲೆ ಮತ್ತೊಬ್ರು ಕೂಡಂಗಿಲ್ಲ, ಮಲಗಂಗಿಲ್ಲ. ಇದು ಅಷ್ಟು ಪ್ರೇಮ ಅತ್ತಿಗೆ ಮಂಚದ ಮ್ಯಾಗ. ತಂದು ಕೊಟ್ಟಾವ ನಾವು ಕೂಡಂಗಿಲ್ಲ ಅಂದ್ರೆ ಮತ್ತು ಸೊಸಿ ಕೂತ್ರು ಕೇಳ್ತಾಳ. ಅಷ್ಟು ಪ್ರೇಮ ಇದ್ಲು ಮಂಚದ ಮ್ಯಾಲ. ಒಂದು ದಿವಸ ನೆರೆಮನೆಗೆ ಹೋಗಿದ್ಲು. ಮಾತು ಹೇಳ್ಕೋತ ತಾಸು 2 ತಾಸು ಆದ್ರೂ ಬರಲಿಲ್ಲ. ಅಲ್ಲೇ ಮಾತಿಗೆ ಹತ್ತಿದ್ಲು. ಇಲ್ಲಿ ಸೊಸಿ ಇದ್ಲಲ್ಲ ಪಾಪ, ಬಡವ್ರ ಮನೆ ಹೆಣ್ಮಗಳು ಬಂದಿದ್ಲು. ಅದಕ್ಕೆ ಮಂಚ ಕಂಡಿದ್ದಿಲ್ಲ ಹೆಣ್ಮಗಳು.
ಚಾಪಿ ಮ್ಯಾಲೆ ಕೂತು ಚಾಪಿ ಮ್ಯಾಲೆ ಮಲ್ಕೊಂಡು ಬಂದು ಹೆಣ್ಮಗಳು ಸೊಸಿ ಅದಕ್ಕೆ ಅತ್ತಿ ಮಲಗೋದು ನೋಡಿ ಕೂಡೋದು ನೋಡಿ ಭಾಳ ಸಂತೋಷ ಆಗಿತ್ತು. ನಮ್ಮ ಅತ್ತಿ ಕೂತು ಮನ್ಸದ ಮೇಲೆ ಎಷ್ಟು ಖುಷಿ ಪಡ್ತಾಳೆ, ಮಲಗೆಷ್ಟು ಸಂತೋಷ ಪಡ್ತಾಳೆ. ನಾ ಯಾವಾಗಾರ ಒಮ್ಮೆರ ಕೂಡ್ಬೇಕು ಈ ಮನ್ಸದ ಮ್ಯಾಗ, ಎದ್ರಿಗೆ ಕೂಡಾಕಂತ ಬಿಡೋದಿಲ್ಲ, ನುಂಗಿ ನೀರು ಕುಡಿತಾಳ ಅಂತ ಅತ್ತಿ. ಇನ್ನು ಇರ್ಲಾರ್ದಾಗ ಕೂಡ್ಬೇಕಲ್ಲ, ನೋಡ್ಬೇಕು ಒಂದಿಷ್ಟು ಮೆತ್ತನ ಗಾದಿ ದಿಂಬ ವೈಭವ ನೋಡಿ ಸೊಸಿಗೆ ಅನಿಸಿತು. ನಾನು ಒಂದು ಸಲ ಕೂಡ್ಬೇಕಂತ ಅನಿಸಿತು. ಕಾಯ್ಕೋತ ಕೂತಿದ್ಲು. ನಮ್ಮ ಅತ್ತಿ ಇರ್ಲಾರ್ದ ಕೂತು ಖುಷಿ ಪಟ್ರಾತಂತ ಅದ ದಿವಸ ಪಕ್ಕದ ಮನೆಗೆ ಹೋಗಿ ಮಾತಿಗೆ ಹತ್ತಿದ್ಲಲ್ಲ ಅತ್ತಿ. ಇದ ಒಂದು ಚಲೋ ಸಮಯ ಅಂತ ತಿಳ್ಕೊಂಡು ಮಸ್ತಾಗಿ ಉಂಡಿದ್ಲು ಸೊಸಿ. ಮೊದಲು ಕೂಡ್ಬೇಕಂತ ಅನಿಸಿತು. ಕೂತಳು. ಮೆತ್ತನ ಗಾದಿ ಮುಂಬೈ ಮಂಚ ಕೂತು ಹೇಳ್ಬೇಕಂತ ಕೂತಾಳ. ಮನಸ್ಸು ಕೇಳ್ಬೇಕಲ್ಲ, ಹೆಂಗೆ ಉಂಡ ಕೂತಿದ್ಲು, ಮನಸ್ಸು ಮಲಗಂತದ. ಮಲ್ಕೊಂಡ ಬಿಟ್ಲು. ನಿದ್ರೆ ಹತ್ತೇ ಬಿಡುತ್ತೆ. ಹೊರಗಿದ್ದ ಸೊಸಿ ಬಂದಳು. ಮಹಾರಾಣಿ ಹಂಗೆ ಅತ್ತಿ ಬಂದಾಗ ಮಹಾರಾಣಿ ಹಂಗೆ ಸೊಸಿ ಮಲ್ಕೊಂಡು ಬಿಟ್ಟಿಲ್ದ ಮನ್ಸದ ಮ್ಯಾಗ. ಮಗ ಕೂತ್ರ ಸೇರ್ಲಾರ್ದಾಕಿ ಸೊಸಿ ಮಲ್ಕೊಂಡ್ರೆ ಕೇಳ್ತಾಳ. ಬಂದಾಕೆನ ಬೈಯಕ್ಕೆ ಶುರು ಮಾಡಿಲ್ಲ. ಕೈ ಹಿಡಿದು ಎಳೆದು ಹೋಗಲ್ಲ ಕೆಳಗೆ. ಬೈಯಕ್ಕೆ ಶುರು ಮಾಡಿಲ್ಲ. ನಿನಗೆ ಸಂಸ್ಕಾರ ಸಂಸ್ಕೃತಿ ಗೊತ್ತಿಲ್ಲ, ದೊಡ್ಡವರು ಕೂತು ಜಾಗದಾಗ ಸಣ್ಣವರು ಕೂಡಬಾರ್ದು ಅನ್ನುವಂಥ ಪ್ರಜ್ಞೆನೂ ನಿನಗೆಲ್ಲ ನಿಮ್ಮ ತಂದೆ ತಾಯಿ ಕಲಿಸಿ ಕೊಟ್ಟಿಲ್ಲ ಅಂತ ಸಿಕ್ಕಂಗೆ ಬೈಯಕತ್ತಿದ್ಲು. ಸೊಸೆ ಅಂದ್ಲು, ಅತ್ತಿಯವರ ತಿಳಿದು ಕೂತಿನೋ ತಿಳಿಲಾರ್ದ ಕೂತಿನೋ ಈಗಾಗಲೇ ಕೂತು ಬಿಟ್ಟಿನಿ, ನಂದು ತಪ್ಪಾಗ್ಯದ ಕ್ಷಮ ಮಾಡಂತ ಕೇಳ್ಕೊಂಡ್ಲ ಸೊಸಿ. ಅಟ್ಟಕರ ಬಿಡ್ಬೇಕಲ್ಲ, ನಾಯಕ್ ಬಿಟ್ಟೇನು ಅಂದಳು. ಯಾರನ್ನ ಕೇಳಿ ಕೂತಿ ಅಂದ್ಲು. ಕೂಡ್ಬೇಕಂದ್ರೆ ಈಕಿನ ಕೇಳಿ ಕೊಡ್ಬೇಕು. ಯಾರನ್ನ ಕೇಳಿ ಕೂತಿ? ಹಾಗಾದ್ರೆ ಈಗ ಕೂತಿದೆಲ್ಲ ಮನ್ಸದ ಮೇಲೆ, ಈಗ ನಾ ಈ ಮನ್ಸದ ಮೇಲೆ ಕೂಡ್ತೀನಿ, ನೀ ಎಲ್ಲಿ ಕೂಡಾಕಿ ಅಂದಳು. ಹೇಳಿದ್ದಲ್ಲ ದೊಡ್ಡವರು ಕೂತು ಜಾಗದಾಗ ಸಣ್ಣವರು ಕೂಡಬಾರ್ದಂತ. ಅವಾಗ ಸೊಸಿ ಅಂದಳು, ನೀವು ಮನ್ಸದ ಮೇಲೆ ಕೂತ್ರ ನೀವು ದೊಡ್ಡವರು, ನಾ ಸಣ್ಣಾಕಿ, ನಿಮ್ಕಿನ್ನ ಕೆಳಗಿರ್ಬೇಕು ನಾನು, ನೀವು ಮ್ಯಾಲಿರ್ಬೇಕು. ಅದಕ್ಕೆ ನೀವು ಮನ್ಸದ ಮೇಲೆ ಕೂತ್ರೆ ಅಲ್ಲೇ ನಿಮ್ಮ ಬಾಜುಕ್ಕೆ ಒಂದು ಕುರ್ಚಿ ಹಾಕ್ಕೊಂಡು ಕೂಡ್ತೀನಿ ಅಂದಳು. ಮನ್ಸ ಬಿಟ್ಲೀಗ. ನಾನಾ ಕುರ್ಚಿ ಮೇಲೆ ಕೂತ್ರೆ ನೀ ಎಲ್ಲಿ ಕೂಡಾಕಿ ಅಂದಳು. ಹಾಗಾದ್ರೆ ನೀವು ಮ್ಯಾಲೇ ಇರಬೇಕು, ಕುರ್ಚಿ ಮೇಲೆ ಇರಬೇಕು, ನಾ ಕೆಳಗಿರ್ಬೇಕು ಸೊಸಿ ಅದಕ್ಕೆ ಅಂತ ನಾ ಇಲ್ಲೇ ಕುರ್ಚಿ ಪಕ್ಕ ಒಂದು ಚಾಪಿ ಹಾಸ್ಕೊಂಡು ಕೂಡ್ತೀನಿ ಅಂದಳು. ನಾನಾ ಚಾಪಿ ಮೇಲೆ ಕೂತ್ರೆ ನೀ ಎಲ್ಲಿ ಕೂಡ್ತಿದ್ದಿ ಅಂದಳು. ನೀವು ಎತ್ತರ ಜಾಗದಾಗ ಇರಬೇಕು, ನಾ ಕೆಳಗೆ ಇರಬೇಕು ಸೊಸಿ ಅದಕ್ಕೆ. ಅದಕ್ಕೊಂದು 3 ಫೀಟ್ ತಗ್ಗು ತೆಗಿತೀನಿ, ತಗ್ಗು ತೆಗೆದು ಆ ತಗ್ನ್ಯಾಗ ಕೂಡ್ತೀನಿ ಅಂದ್ಲು ಸೊಸಿ. ಅಟ್ಟಕ್ಕರ ಬಿಡ್ಬೇಕಲ್ಲ ಅತ್ತಿ. ನಾನಾ ತಗ್ನ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡ್ತಿದ್ದಿ ಅಂದ್ಲು. ಇದಕ್ಕೆ ಎಂದರ ಕೊನೆ ಐತಿನ? ಇದು ಹನುಮಂತನ ಬಾಲ್ ಬೆಳೆದಂಗೆ ಬೆಳೀತದ. ಹಂಗೆ 3 ಫೀಟ್ ತಗ್ಗು ತೆಗೆದು ಕೂಡ್ತೀನಿ ಅಷ್ಟು ಸೋತ್ಲು ಸೊಸಿ. ಆದರೂ ಬಿಡಲಿಲ್ಲ ಅತ್ತಿ. ನಾನಾ 3 ಫೀಟ್ ತಗ್ನ್ಯಾಗ ಬಂದು ಕೂತ್ರೆ ನೀ ಎಲ್ಲಿ ಕೂಡ್ತಿದ್ದಿ ಅಂದಳು. ಇನ್ನೊಂದು 3 ಫೀಟ್ ತೆಗೆದು 6 ಫೀಟ್ ತಗ್ನ್ಯಾಗ ಕೂಡ್ತೀನಿ ಅಂದಳು. ನಾನಾ 6 ಫೀಟ್ ತಗ್ನ್ಯಾಗ ಕುಂತ್ರೆ ನೀ ಎಲ್ಲಿ ಕೂಡ್ತಿದ್ದಿ ಅಂದಳು. ಇದು ಬಿಡುದಿಲ್ಲ, ಬೆನ್ನು ಬೇತಾಳ ಅಂತ ತಿಳ್ಕೊಂಡು ಸೊಸಿ ಇನ್ನು ಎಟ್ಟು ತೆಗೆದ್ರೂ ತಗ್ನ್ಯಾಗ ಕೂಡಾಕೆ ಈಕಿ. ಮತ್ತು ತಗ್ಗರ ಎಟ್ಟಂತ ತೆಗಿತಾಳೆ ಸೊಸಿ. ಅದಕ್ಕೆ ಕೊನೆಗೆ ಹೇಳಿದ್ಲು, ಇನ್ನು 6 ಫೀಟ್ ತಗ್ನ್ಯಾಗ ನೀವು ಕುಂತ್ರೆ ನನಗೆ ಕೆಳಗೆ ಅದಕ್ಕಿಂತ ಹೆಚ್ಚು ತಗ್ಗು ತೆಗಿಯೋಕೆ ಆಗೋದಿಲ್ಲ. ಅದಕ್ಕೆ ಬರ 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 ಮಣ್ಣು ಎಳೆದು ಮಣ್ಣು ಗುಡ್ಡಿ ಮ್ಯಾಗ ಹತ್ತಿ ಕೊಡ್ತೀನಿ ಅಂದ್ಲಕ್ಕಿ. ಹಿಂಸೆ ಕೊಡಬಾರ್ದು ಅಂತನೂ ಅರ್ಥ. ಕೆಲವೊಬ್ಬರು ಒಂದೊಂದು ವಸ್ತುವಿನ ಮೇಲೆ ಅಷ್ಟು ಪ್ರೇಮ ಇರ್ತದೆ. ನಾ ಬಳಸಿದ್ದನ್ನು ಇನ್ನೊಬ್ರು ಬಳಸಬಾರ್ದು. ಹಂಗಿಲ್ಲಿ ಕಾಳ ಒಂದು ಬಟ್ಟಲ್ದಾಗ ಅವನದೊಂದು ಬಟ್ಲು ಬೇರೆ ಇತ್ತು ಹಾಲು ಕುಡಿದು. ಆ ಬಟ್ಲ ಊರು ಮನೆ ಎಲ್ಲ ಕಳತನ ಮಾಡಿಕೊಂಡು ಹಸಿವಾಗ್ಯದ, ನನ್ನ ಬಟ್ಟಲದೊಳಗೆ ಹಾಲು ಹಾಕಿ ಕೊಡು ಅಂದ. ಅವಾಗ ಹೆಂಡತಿ ಮನೆಯೆಲ್ಲ ಹುಡುಕಾಡಿದ್ಲು. ಇವ ಬಳಸುವಂಥ ಬಟ್ಲ ಸಿಗಲಿಲ್ಲ. ಅವಾಗ ಬಂದು ಹೇಳಿದ್ಲು, ನೀವು ಬಳಸುವಂಥ ಬಟ್ಲ ಕಳೆದದ ಅಂದಳು. ಕನ್ನಗಳ್ಳನ ಮನೆಯಲ್ಲಿ ಬಟ್ಟಲು ಹೋಗಿ ಮರುಗುವಂತೆ. ಏನು ಅದ್ಭುತ ಬರೆದಾರವ್ರು ಅಲ್ಲಮ ಪ್ರಭುದೇವರು. ಮಂದಿ ಬಟ್ಲ ತರುವಾಗ ಇವನಿಗೆ ದುಃಖ ಅನಿಸಿಲ್ಲ, ನೋವಾಗಿಲ್ಲ. ಬಂಗಾರದ ಬಟ್ಲ ತರುವಾಗ ಕಳತನ ಮಾಡಿ ಇವನು ಬಟ್ಲು ಹೋಗ್ಯದ ನೋಡು, ಚಿಂತೆ ಶುರುವಾಗ್ಯದ. ಅಲ್ಲಿ ನೋವು ಅನಿಸ್ತು, ದುಃಖ ಅನಿಸ್ತು. ಅವಾಗ ಹೆಂಡತಿಗೆ ಬೈದವ, ಏನು ಮನೆ ಕಾಯ್ತಿದ್ದೆವು ಮತ್ತು ಏನಾರ ಕಾಯ್ತಿದ್ದೆವು, ಒಂದು ಬಟ್ಲ ಕಾಯಕ್ಕಾಗಿಲ್ಲಲ್ಲ ನಂದು ಅಂದ. ಅಂದ್ರೆ ಬಟ್ಟಲು ಹೋಗಿದ್ದಕ್ಕೆ ಅಷ್ಟು ಮರುಗಿದ ಯಾರು? ಕಳ್ಳ.
ಮತ್ತು ಮಂದಿ ಮನ್ಯಾಗ ಕಳತನ ಮಾಡುವಾಗ ಎಲ್ಲಿ ಹೋಗಿತ್ತು ಈ ಮರುಕ, ಈ ಅನುಕಂಪ, ಈ ದಯೆ, ಈ ಕರುಣೆ ಭಾವ ಎಲ್ಲಿ ಹೋಗಿತ್ತು? ಅದಕ್ಕೆ ಇವರು ಮೂವರು ಯಾರ್ಯಾರು? ಒಬ್ಬ ಜಾಲಗಾರ, ಮೀನುಗಾರ, ಇನ್ನೊಬ್ಬ ಯಾರು? ಕಟುಕ, ಆ ಬಳಿಕ ಮೂರನೇದವ ಕಳ್ಳ. ಇವರು ಮೂವರು ಇನ್ನೊಬ್ಬರಿಗೆ ತ್ರಾಸು ಕೊಟ್ಟು ಎಷ್ಟು ಕೈಯೊಳಗೆ ಲಿಂಗ ಹಿಡಿದು ಪೂಜೆ ಮಾಡಿದ್ರು ಸಹಿತ ಅದು ಟಕ್ಕರ ಪೂಜೆ. ಟಕ್ಕನ ಪೂಜೆಗೆ ಮೆಚ್ಚುವನೇ ನಮ್ಮ ಗುಹೇಶ್ವರ. ಏನು ಅದ್ಭುತ ಮಾತು ಹೇಳಿದ್ರು ಅವರು. ಇಂಥವರು ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಿ ನಾನು ಬಿಲ್ವ ಪತ್ರಿ ಏರಿಸ್ತೀನಿ, ನಾನು ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ ನಾನು ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದೊಳಗೆ ಮುಳುಗಿ ಹೇಳ್ತೀನಿ ಅಂದ್ರೆ ಏನಾದು ಮಾತಲ್ಲ. ನೀನು ಪ್ರಯಾಗರಾಜಕ್ಕೆ ಹೋಗ್ಬೇಕಂತೇನಿಲ್ಲ, ಕುಂಭಮೇಳಕ್ಕೆ ಹೋಗ್ಬೇಕಂತೇನಿಲ್ಲ, ಕೈಲಾಸ ಪರ್ವತಕ್ಕೆ ಹೋಗ್ಬೇಕಂತೇನಿಲ್ಲ, 12 ಜ್ಯೋತಿರ್ಲಿಂಗದ ದರ್ಶನ ಮಾಡ್ಬೇಕಂತೇನಿಲ್ಲ. ಇಲ್ಲೇ ವಿಜಯಪುರದೊಳಗೆ ಯಾವಾಗ ಅತ್ತಿ ಹಸುವಾಗೈತೆ ಅಂತಾಳ ಹಸದಾಗ ಒಂದು ತುತ್ತ ಅನ್ನ ಹಾಕಿಬಿಟ್ರೆ ಸಾಕು, ಅದಕ್ಕಿಂತ ಪುಣ್ಯ ಇನ್ಯಾವುದದ? ಅದಕ್ಕಿಂತ ಮಿಗಿಲಾದ ಧರ್ಮ ಇನ್ಯಾವುದದ ಪ್ರಪಂಚದೊಳಗೆ? ಅದಕ್ಕೆ ಅವರಂತಾರ ಧರ್ಮ ಎಲ್ಲರಿಗೂ ಒಂದೇ. ಪ್ರಪಂಚದೊಳಗೆ ನೂರಾರು ಅಲ್ಲ, ಸಾವಿರ ಧರ್ಮದವು. ಒಂದು ಧರ್ಮದೊಳಗೂ ಸಹಿತ ಇನ್ನೊಬ್ರಿಗೆ ನೋವು ಮಾಡಂತ ಹೇಳಿಲ್ಲ. ಇನ್ನೊಂದು ಜೀವಿಯನ್ನು ಕೊಲ್ಲು, ಹಿಂಸೆ ಮಾಡಂತ ಯಾವ ಧರ್ಮದೊಳಗೂ ಬರೋದಿಲ್ಲ. ಅದಕ್ಕೆ ಕೊಲ್ಲದಿಪ್ಪುದೇ ಧರ್ಮ.